ಕರೆಣ್ಣ ಸಂಕಟಿಯವರ ಒಂದು ನಿಧನದಿಂದ ಇವತ್ತು ಗಂಗಾವತಿ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಒಂದು ಸಮಾಜದ ಮುಖಂಡರಾಗಿ ಕೆಲಸ ಮಾಡ್ಯಾರ. ಅದು ರಾಜಕಾರಣದಲ್ಲಿ ಒಂದು ಯೂತ್ ಕಾಂಗ್ರೆಸ್ಲಿಂದ ಹಿಡಿದು ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ, ಸಾಮಾನ್ಯ ಕಾರ್ಯಕರ್ತರಾಗಿ, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಮೊಟ್ಟ ಮೊದಲನೇ ನಮ್ಮ ಜಿಲ್ಲಾ ವಿಭಜನೆ ಆದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೆಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಅದು ಭಾಳ ಲಕ್ಕಿಯಿಂದ ಇವತ್ತು ಜಿಲ್ಲಾ ವಿಭಜನೆ ಆದಾಗ ಕಾಂಗ್ರೆಸ್ಸಿಂದ ಮೆಜಾರಿಟಿ ಇರಲಾರ್ದಂಥ ಸಂದರ್ಭದಾಗೂ ಇವತ್ತು ಅವ್ರನ್ನ ಕೆಲವೊಬ್ಬರು ಅವರೊಂದು ಕಾರ್ಯ ನೋಡಿ ಬೇರೆ ಪಕ್ಷದವರು ಸಹ ಓಟ್ ಹಾಕಿ ಅವತ್ತಿಗೆ ಆಯ್ಕೆ ಮಾಡಿ HG ರಾಮುಲು ದಣಿಯರು ಹಾಗೂ ಕಾಂಗ್ರೆಸ್ಸಿಂದು ಇವತ್ತು ಅವರಿಗೆ ಕಾಂಗ್ರೆಸ್ನಾಗ ಬೆಳೆದಿರೋದು. ಆಮೇಲೆ ವಿಧಾನ ಪರಿಷತ್ ಸದಸ್ಯರಾಗಿ ಭಾಳ ದೊಡ್ಡ ಮಟ್ಟಕ್ಕೆ ರಾಜಕಾರಣದಲ್ಲಿ ಬೆಳೆದು ಇವತ್ತು ನಿಧನ ಆದಂಥ ಸುದ್ದಿ ಕೇಳಿದ್ವಿ. ಭಾಳ ಮನಸ್ಸಿಗೆ ನೋವಾಯ್ತು. ಅವರು ಕುಟುಂಬಕ್ಕೆ ಇಂಥ ಒಂದು ಈ ಒಂದು ಸುದ್ದಿಯನ್ನು ಕೇಳಿ ಇದು ಒಂದು ಇದು ಅವರಿಗೆ ದುಃಖವನ್ನು ಸಹಿಸಂಥ ಶಕ್ತಿ ಶಿವ ಅವರಿಗೆ ಕೊಡಲಿ ಅಂತ ಹೇಳ್ತಾ, ಇನ್ನು ಇಂಥ ಒಂದು ವ್ಯಕ್ತಿನ ಇವತ್ತು ತುಂಬಲಾರದಂಥ ನಷ್ಟ. ನಾವು ಹನುಮಂತಪ್ಪ ನಾಯಕ ನಾವು ಒಂದು ಸಂತಾಪವನ್ನು ಸೂಚನೆ ಮಾಡೋದು. ಕರೆಣ್ಣ ಸಂಕಟಿಯವರು ನಾವು ಆತ್ಮೀಯರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಪಕ್ಷದ ಏಳು ಬೀಳಿನಲ್ಲಿ ಅವರು ತಾಲೂಕಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದರೆ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಆಮೇಲೆ ಅವರು ಏನಪ್ಪ ಅಂದರೆ ಹೊಸ ಜಿಲ್ಲೆ ಆದಾಗ ಕೊಪ್ಪಳ ಜಿಲ್ಲೆಗೆ ಪ್ರಪ್ರಥಮವಾದ ಒಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಆದರು. ಆ ನಂತರದಲ್ಲಿ ಏನಪ್ಪ ಅಂತಂದರೆ ಅವರು ಒಂದು ಲಾಟ್ರಿ ಮುಖಾಂತರ ಅಧ್ಯಕ್ಷರಾಗೋದ್ರ ಮುಖಾಂತರ ಶ್ರೀ HG ರಾಮುಲು ಅವರ ಮಾರ್ಗದರ್ಶನದಲ್ಲಿ ಅವರು ಅನೇಕ ಜನಪರ ಕೆಲಸಗಳನ್ನು ಮಾಡಿದರು. ಅವ್ರ ಜನಪರ ಕೆಲಸಗಳನ್ನು ಗುರುತಿಸಿ ಸನ್ಮಾನ್ಯ SM ಕೃಷ್ಣ ಸಾಹೇಬರು ಇವರಿಗೆ ಏನಪ್ಪ ಅಂದರೆ MLCಯನ್ನು ಮಾಡಿದರು. ರಾತ್ರೋರಾತ್ರಿ ಏನಪ್ಪ ಅಂದರೆ ಜಿಲ್ಲಾ ಪಂಚಾಯಿತಿ ಪ್ರಚಾರದಲ್ಲಿದ್ದಂಥ ಕರೆಣ್ಣವ್ರನ್ನ ತಕ್ಷಣವೇ ತಾವು ಅಲ್ಲಿಂದ ಬರಬೇಕು, ನಾಮಿನೇಷನ್ ಮಾಡಬೇಕು ಬೆಳಗ್ಗೆ ಅಂತಂದು ನಾವು ರಾತ್ರಿ ಹೋಗಿ ನಾಮಿನೇಷನನ್ನು ಮಾಡಿ MLC ಆದರೂ 6 ವರ್ಷ ಸತತವಾಗಿ MLC ಆಗಿ ಸೇವೆ ಸಲ್ಲಿಸಿ ಆ ಭಾಗದಲ್ಲಿ ಏನಪ್ಪ ಅಂದರೆ ಜನಪರ ನಾಯಕನಾಗಿ, ಬಡವರ ಬಂಧುವಾಗಿ, ಇವತ್ತು ಇಳಕಲ್ಗಡ ಸರ್ಕಲ್ ಅಂತಂದರೆ ಎಲ್ಲ ಭಾಗದ ಅಲ್ಲಿರ್ತಕ್ಕಂಥ ರೈತರಿಗೆ ಯಾವಾಗಲೂ ಕರೆಂಟಿನ ಬಗ್ಗೆ ಇರ್ಬೋದು, ವಿದ್ಯುತ್ತಿನ ಬಗ್ಗೆ ಇರ್ಬೋದು, ಇವತ್ತು ಕೃಷ್ಣ B ಸ್ಕೀಮ್ ಬಗ್ಗೆ ಇರ್ಬೋದು, ಅನೇಕ ಹೋರಾಟಗಳನ್ನು ಮಾಡಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸಹಿತ ಅವತ್ತಿನ ದಿವಸದಲ್ಲಿ ಭಾಳ ಪವರ್ಫುಲ್ಲು ಆಡಳಿತ ಜಿಲ್ಲಾ ಪಂಚಾಯತಿಗಿತ್ತು. ಅವಾಗ ಅನೇಕ ಶಿಕ್ಷಕರನ್ನು ನೇಮಕ ಮಾಡುವುದರ ಮುಖಾಂತರ ತನ್ನದೇ ಆದ ಛಾಪವನ್ನು ಅವರು ಏನಪ್ಪ ಮೂಡಿಸಿದ್ರು. ಅವತ್ತಿನ ದಿವಸ ಭಾಳಷ್ಟು ಜನ ಶಿಕ್ಷಕರಿಗೆ ನೌಕರಿ ಕೊಡ್ತಕ್ಕಂಥ ಒಂದು ಭಾಗ್ಯ ಅವರ ಭಾಗಕ್ಕೆ ಬಂದಿತ್ತು. ಹಾಗಾಗಿ ಅವರು ಎಲ್ಲ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ, ಆತ್ಮೀಯರಾಗಿ, ಎಲ್ಲ ಸಮಾಜಗಳಿಗೆ ಅಜಾತ ಶತ್ರುವಾಗಿ ಏನಪ್ಪ ಅಂದರೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೇವಲ ಅವರು ಹಿಂದುಳಿದವರಂತಲ್ಲ, ಎಲ್ಲ ಸಮಾಜದವ್ರ ಜೊತೆಗೆ ಕರೆಣ್ಣಾಗಿ ಇವತ್ತು ಅಣ್ಣನಾಗಿ ಏನಪ್ಪ ಅಂತಂದರೆ ಗುರುತಿಸ್ಕೊಂಡಿದ್ದರು. ನಮಗೆ ಆತ್ಮೀಯರಾಗಿದ್ದರು. ಆ ನಿಟ್ಟಿನಲ್ಲಿ ಅವರು ನಾವು ಒಂದೇ ಮನೆಯ ಒಂದು ಕುಟುಂಬದವರಂತಿದ್ವಿ. ಅವರಾಗಲಿ ನಾವು ಪ್ರತಿದಿನ ನಾವೇನಪ್ಪ ಬೆಳಗ್ಗಿನ ಪ್ರತಿದಿನ ನಾವು ಮಾತಾಡ್ತಕ್ಕಂಥವ್ರು. ಜೈ ಶ್ರೀರಾಮ್ ಅಂತ ನಾವಂತ ಇದ್ವಿ, ಜೈ ಹನುಮಾನ್ ಅಂತಂದು ಅವರು ಅಂತ ಇದ್ದರು. ಈ ನಿಟ್ಟಿನಲ್ಲಿ ನಮಗೆ ಭಾಳ ದುಃಖ ತಂದಿದೆ. ನಾವು ಕೆಲವೇ ಒಂದು 15-20 ದಿವಸಗಳಿಂದ ಮಾತ್ರ ನಾವು ಅವ್ರ ಜೊತೆಯಲ್ಲಿ ಮಾತುಕತೆಗಳನ್ನು ಆಡಿಲ್ಲ. ಪ್ರತಿದಿನ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಅವರಾದರೂ ಫೋನ್ ಮಾಡಿರಲಿಲ್ಲ, ನಾವಾದರೂ ಫೋನ್ ಮಾಡಿ ಬೆಳಗಿನ ಜಾವದ ಶುಭಾಶಯ ಏನೋ ಒಂದು ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ತಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಭಗವಂತ ಆ ಕುಟುಂಬಕ್ಕೆ ಇರ್ತಕ್ಕಂಥ ನಮ್ಮ ಯುವ ನಾಯಕರು ಬೆಳಲಿಕ್ಕೆ ಒಂದು ಶಕ್ತಿಯನ್ನು ಕೊಡಲಿ. ಅದರ ಜೊತೆಯಲ್ಲಿ ಕುಟುಂಬಕ್ಕೆ ಇವರು ಈ ಒಂದು ದುಃಖವನ್ನು ಭರಿಸತಕ್ಕಂಥ ಒಂದು ಶಕ್ತಿ ಭಗವಂತ ಅವರಿಗೆ ನೀಡಲಿ ಅಂತಕ್ಕಂಥ ಒಂದು ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ.